ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಲ ನಾವು ಪೇಷಂಟ್ಸ್ ಈ ವೈಟಮಿನ್ ಇ ಅನ್ನು ತೆಗೆದುಕೊಳ್ಳೋದು ನೋಡ್ತಾ ಇರ್ತೇವೆ. ಆ್ಯಂಡ್ ಬಿಕಾಸ್ ವೈಟಮಿನ್ ಇ ಈಗ ಮೋಸ್ಟ್ ಆಫ್ ದ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಎಲ್ಲ ಇರುತ್ತೆ. ಆ್ಯಂಡ್ ಬಹಳಷ್ಟು ಜನ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತಾರೆ. ನೀವು ಈ ಕ್ಯಾಪ್ಸೂಲ್ ತೊಗೊಳ್ಳಿ, ಹೀಗೆ ಹಾಕ್ಕೊಳ್ಳಿ, ಹಾಗೆ ಹಾಕ್ಕೊಳ್ಳಿ, ಹೀಗೆ ನುಂಗಿ ಹಾಗೆ ನುಂಗಿ ಅಂತ ಎಲ್ಲ. ಸೊ ಕೆಲವೊಮ್ಮೆ ಈ ವೈಟಮಿನ್ ಇ ಇಂದ ಕೆಲವೊಂದು ಪ್ರಾಬ್ಲಮ್ಸ್ ಸಹ ಆಗ್ಬಹುದು. ಬಟ್ ವೈಟಮಿನ್ ಇ ತೆಗೆದುಕೊಳ್ಳೋಕ್ಕಿಂತ ಮೊದಲು ಏನು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು, ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಯಾಕಂದರೆ ವೈಟಮಿನ್ ಇ ಒಂದು ಕಾಮನ್ ವೈಟಮಿನ್ ಆಗಿಬಿಟ್ಟಿದೆ. ಎಲ್ಲಿ ಹೋದರೂ ನಿಮಗೆ ಸಿಗತ್ತೆ ಇದು. ಆ್ಯಂಡ್ ನೀವು ತೊಗೊಳ್ತೀರಾ ಆ್ಯಂಡ್ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ಯೂಸ್ ಸಹ ಮಾಡ್ತಿರ್ತೀರಾ. ಸೊ ಲೆಟ್ ಅಸ್ ಸಿ ಹೌ ಸೇಫ್ ಆರ್ ವಾಟ್ ಆರ್ ದ ಪ್ರಿಕಾಷನ್ಸ್ ನೀವು ಈ ವೈಟಮಿನ್ ಇ ಕ್ಯಾಪ್ಸೂಲ್ಸನ್ನು ಯೂಸ್ ಮಾಡೋಕ್ಕಿಂತ ಮೊದಲು. ಎಸ್, ವೈಟಮಿನ್ ಇ ಒಂದು ಬಹಳ ಇಂಪಾರ್ಟೆಂಟ್ ವೈಟಮಿನ್, ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್ ಇದು. ಅಂದರೆ ಎಲ್ಲಿ ಈ ಕೊಬ್ಬಿನಾಂಶ ಇರುತ್ತೆ ಅಲ್ಲಿ ಇದು ಹೀರ್ಕೊಳ್ಳೋಕ್ಕೆ ನಮ್ಮ ಬಾಡಿ ಅಥವಾ ನಮ್ಮ ಅಬ್ಸಾರ್ಬ್ ಮಾಡೋಕ್ಕೆ ನಮಗೆ ಬಹಳ ಈಸಿ ಆಗ್ತಾ ಇರುತ್ತೆ. ಇದು ಫ್ಯಾಟ್ ಸೊಲ್ಯೂಬಲ್ ಇರೋದ್ರಿಂದ, ಫ್ಯಾಟಲ್ಲಿ ಕೊಬ್ಬಿನಲ್ಲಿ ಇದು ಡಿಸಾಲ್ವ್ ಆಗೋರೋದ್ರಿಂದ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಸ್ಟೋರ್ ಆಗ್ತಾ ಇರುತ್ತೆ. ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಫಂಕ್ಷನ್ ಇದರದು ಅಂದರೆ ಆ್ಯಂಟಿ ಆಕ್ಸಿಡೆಂಟ್. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಈಗ ನಾವು ಯಾವಾಗ ನಮ್ಮ ಈ ಪೊಲ್ಯೂಷನ್ಗಿರ್ಬೋದು, ಏಜ್ ಇರ್ಬೋದು, ಹೇಗೆ ನಾವು ಎಕ್ಸ್ಪೋಸ್ ಆಗ್ತಾ ಇರ್ತೀವಿ, ನಮ್ಮ ಬಾಡಿಯಲ್ಲಿ ಕೆಲವೊಂದು ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಆಗ್ತಾ ಇರ್ತವೆ. ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡ್ತವೆ, ಡ್ಯಾಮೇಜ್ ಮಾಡ್ತಿರ್ತವೆ, ಅಲ್ಲಿ ಇಲ್ಲಿ ತಿರುಗ್ತಿರ್ತವೆ ನಮ್ಮ ಬಾಡಿಯಲ್ಲಿ ಆ್ಯಂಡ್ ಡ್ಯಾಮೇಜ್ ಮಾಡ್ತಿರ್ತವೆ. ಸೊ ಅದರಿಂದ ಈ ನಮ್ಮ ಸ್ಕಿನ್ ಎಲ್ಲ ಡಲ್ ಆಗೋದು, ಒಂಥರ ಏಜಿಂಗ್ ಆಗೋದು, ಕೂದಲ ಉದುರೋದು, ನೇಲ್ಸ್ ಎಲ್ಲ ತುಂಬ ಇದಾಗೋದು, ಬ್ರಿಟಲ್ ಆಗೋದು, ಈ ರೀತಿ ಎಲ್ಲ ನೋಡ್ತಾ ಇರ್ತೇವೆ. ಈ ವೈಟಮಿನ್ ಇ ಏನಿದೆ ಇದು ಒಂದು ಆ್ಯಂಟಿ ಆಕ್ಸಿಡೆಂಟ್. ಸೊ ಈ ಫ್ರೀ ರ್ಯಾಡಿಕಲ್ಸ್ ಡ್ಯಾಮೇಜ್ ಏನಿರುತ್ತೆ ಅದನ್ನು ತಡಿತಾ ಇರುತ್ತೆ. ಸೊ ಅದರಿಂದ ನೀವು ನೋಡ್ಬೋದು ವೈಟಮಿನ್ ಇ ಅನ್ನು ಬಹಳಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ನಾವು ನೋಡ್ತಾ ಇರ್ತೇವೆ. ಆ್ಯಂಡ್ ಕೊಲಾಜನ್ ಬೂಸ್ಟ್ ಮಾಡುತ್ತೆ, ಸ್ಕಿನ್ನಿನ ಗ್ಲೋ ಇಂಪ್ರೂವ್ ಮಾಡುತ್ತೆ, ಕೂದಲನ್ನ ಹೆಲ್ತಿಗೆ ಬೇಕಾಗತ್ತೆ, ನೇಲ್ಸನ್ನು ಚೆನ್ನಾಗಿ ಮಾಡುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದ್ರದ್ದಿರುತ್ತೆ. ಎರಡನೇದು ಆ್ಯಂಟಿ ಇನ್ಫ್ಲಮೇಟ್ರಿ, ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತೆ. ಸೊ ಅದರಿಂದ ಕೆಲವೊಂದು ಉರಿಯೂತದ ರೋಗದಲ್ಲೂ ಇದನ್ನು ಕೊಡ್ತಾ ಇರ್ತಾರೆ. ಆ್ಯಂಟಿ ಏಜಿಂಗ್ ಪ್ರೊಸೆಸ್ಸನ್ನು ಸ್ವಲ್ಪ ಡಿಲೇ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಇಮ್ಯುನಿಟಿಯನ್ನು ಸಹ ಇಂಪ್ರೂವ್ ಮಾಡ್ತಾ ಇರುತ್ತೆ. ಸುಮಾರಷ್ಟು ಇದರ ಯೂಸ್ ಇರುತ್ತೆ. ಬಟ್ ಆ್ಯಕ್ಚುಲಿ ನಮಗೆ ಎಷ್ಟು ವೈಟಮಿನ್ ಇ ಎವ್ರಿ ಡೇ ಬೇಕಾಗತ್ತೆ? ನಮಗೆ ಒಂದು 15 ಮಿಲಿಗ್ರಾಮ್ ಆಫ್ ವೈಟಮಿನ್ ಇ ಪರ್ ಡೇ ಬೇಕಾಗತ್ತೆ 14 ವರ್ಷದಕ್ಕಿಂತ ಹೆಚ್ಚಿಗೆ ಇದ್ದವರಲ್ಲಿ. ಆ್ಯಂಡ್ ಈವನ್ ಪ್ರೆಗ್ನೆಂಟ್ ವಿಮೆನಲ್ಲಿ 15 ಮಿಲಿಗ್ರಾಮ್ ಪರ್ ಡೇ, ಇಷ್ಟು ವೈಟಮಿನ್ ಇ ನಮಗೆ ಸಾಕು ಎವ್ರಿ ಡೇ. ಈಗ ಮಹಿಳೆ ಸ್ತನಪಾನ ಮಾಡ್ತಾ ಇದ್ಲು ಅಂದರೆ ಅವಳಿಗೆ ನಮಗೆ 19 ಮಿಲಿಗ್ರಾಮ್ ಪರ್ ಡೇ ಆಫ್ ವೈಟಮಿನ್ ಇ ಬೇಕಾಗತ್ತೆ. ಬಟ್ ನೀವು ಈ ಕ್ಯಾಪ್ಸೂಲ್ಸ್ ಎಕ್ಸೆಟ್ರಾ ನೋಡಿ, ಅಲ್ಲಿ ಎಷ್ಟು ಮಿಲಿಗ್ರಾಮ್ ಆಫ್ ವೈಟಮಿನ್ ಇ ಇರುತ್ತೆ. ಕೆಲವೊಮ್ಮೆ ಸ್ವಲ್ಪ ಜನ ಪೇಷಂಟ್ಸ್ ಅದನ್ನು ರೆಗ್ಯುಲರ್ಲಿ ತೊಗೊಳ್ತಿರ್ತಾರೆ, ಡಬಲ್ ಡೋಸಸ್ ಎಕ್ಸೆಟ್ರಾ ತೊಗೊಳ್ತಾ ಇರ್ತಾರೆ. ಬಟ್ ಡೈಲಿ ರಿಕ್ವೈರ್ಮೆಂಟ್ ಇಷ್ಟೇ ಇರುತ್ತೆ, ಅರೌಂಡ್ 15 ಮಿಲಿಗ್ರಾಮ್ ಪರ್ ಡೇ ಆ್ಯಂಡ್ ಅರೌಂಡ್ 19 ಮಿಲಿಗ್ರಾಮ್ ಪರ್ ಡೇ. ಸೊ ಬಹಳ ತೆಗೆದುಕೊಂಡಾಗ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ನಾಸಿಯಾ, ಆಮೇಲೆ ಹೊಟ್ಟೆ ನೋವು ಬಂದಂಗೆ ಆಗೋದು, ಕೆಲವೊಬ್ಬರಲ್ಲಿ ಹೆಡೇಕ್ ಬರೋದು, ಈ ವಿಷನ್ ಸ್ವಲ್ಪ ಬ್ಲರ್ ಆಗೋದು, ಇವೆಲ್ಲ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ತವೆ ಇಫ್ ವಿ ಟೇಕ್ ಎಕ್ಸಸ್ ಆಫ್ ವೈಟಮಿನ್ ಇ. ಸೊ ನಾವು ವೈಟಮಿನ್ ಇ ಹಾಗಾದರೆ ಸ್ಟಾಪ್ ಮಾಡಬೇಕಾ, ಅಥವಾ ನಾವು ವೈಟಮಿನ್ ಇ ನಾವು ಬರೀ ಡಯಟಲ್ಲಿ ತೆಗೆದುಕೊಳ್ಬಹುದಾ? ವೈಟಮಿನ್ ಇ ಕೆಲವೊಂದು ಕಂಡೀಷನ್ಸಲ್ಲಿ ನಿಮ್ಮ ಡಾಕ್ಟರ್ ಕೊಡ್ತಾರೆ ಆ್ಯಂಡ್ ಮೇ ಬಿ ಆವಾಗ ಅದು ನಿಮ್ಗೆ ಹೆಲ್ಪ್ಫುಲ್ ಇರ್ಬೋದು. ಬಟ್ ಯಾರು ಎಷ್ಟು ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು, ಎಲ್ಲಿವರೆಗೆ ತೆಗೆದುಕೊಳ್ಬೇಕು, ಇದನ್ನು ನೀವು ನಿಮ್ಮ ಡಾಕ್ಟರ್ ಹೇಳಿದ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಜಸ್ಟ್ ಬಿಕಾಸ್ ಯೂಟ್ಯೂಬಲ್ಲಿ ತೋರಿಸ್ತಿದ್ದಾರೆ ಅಥವಾ ಇಂಟರ್ನೆಟ್ಟಲ್ಲಿದೆ ಅಂತ ಹೇಳಿಕೊಂಡು ಯು ಶುಡ್ ನಾಟ್ ಬಿ ಕನ್ಸ್ಯೂಮಿಂಗ್ ಯಾವುದೇ ಟೈಪ್ ಆಫ್ ಸಪ್ಲಿಮೆಂಟ್ಸ್. ಓಕೆ. ಆ್ಯಂಡ್ ವೈಟಮಿನ್ ಇ ನಾನು ಹೇಳಿದೆ, ಈ ನಟ್ಸಲ್ಲಿ, ನಿಮ್ಮ ಗೋಡಂಬಿ, ಬಾದಾಮಿ, ಆಲ್ಮಂಡ್ಸಲ್ಲಿ, ಈ ಫ್ಯಾಟ್ಸಲ್ಲಿ ಎಲ್ಲ ಅವೈಲೇಬಲ್ ಇರ್ತವೆ. ಸೊ ನಮಗೆ ವಿ ಕ್ಯಾನ್ ಗೆಟ್ ಅಷ್ಟು ರಿಕ್ವೈರ್ಮೆಂಟ್ ಏನಿದೆ, ವಿ ಕ್ಯಾನ್ ಗೆಟ್ ಇಟ್ ಥ್ರೂ ಡಯಟ್ ಆಲ್ಸೋ. ಕೆಲವೊಬ್ಬರಲ್ಲಿ ವೈಟಮಿನ್ ಇ ತೆಗೆದುಕೊಳ್ಳೋಕ್ಕಿಂತ ಮೊದಲು ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಯಾರು ಸಪೋಸ್ ನೀವು ರಕ್ತವನ್ನು ತೆಳ್ಳಗೆ ಮಾಡುವಂತಹ ಔಷಧಿಗಳ ಮೇಲಿದ್ದೀರಾ, ಲೈಕ್ ವಾರ್ಫೆರಿನ್ ಎಕ್ಸೆಟ್ರಾ,
ಅಂಥವರು ಈ ವೈಟಮಿನ್ ಇ ತೆಗೆದುಕೊಳ್ಳೋಕ್ಕಿಂತ ಮೊದಲು ಬಹಳ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನೀವು ಈ ರೀತಿ ಬ್ಲಡ್ ಥಿನ್ನರ್ಸ್ ಮೇಲೆ ಇದ್ದರೆ ಲೈಕ್ ವಾರ್ಫೆರಿನ್ ಎಕ್ಸೆಟ್ರಾ, ನೀವು ನಿಮ್ಮ ಡಾಕ್ಟ್ರಿಗೆ ಹೇಳಬೇಕು. ಬಿಕಾಸ್ ಇವೆರಡೂ ಇಂಟ್ರ್ಯಾಕ್ಟ್ ಆಗ್ತವೆ. ಓಕೆ, ವೈಟಮಿನ್ ಇ ಮತ್ತು ಈ ವಾರ್ಫೆರಿನ್ ಇವೆರಡೂ ಇಂಟ್ರ್ಯಾಕ್ಟ್ ಹಾಕ್ಕೊಂಡು ನಿಮಗೆ ಬ್ಲೀಡಿಂಗ್ ಟೆಂಡೆನ್ಸಿ ಹೆಚ್ಚಿಗೆ ಆಗ್ಬೋದು. ನೀವು ಸಪೋಸ್ ಏನಾದರೂ ಬಿದ್ದರೆ ನಿಮ್ಗೇನಾದರೂ ರಕ್ತಸ್ರಾವವಾಗ್ತಾ ಇದೆ, ಅದು ಇನ್ನೂ ಹೆಚ್ಚಿಗೆ ಆಗ್ಬೋದು. ಓಕೆ, ಯಾಕಂದರೆ ಅವೆರಡೂ ಇಂಟ್ರ್ಯಾಕ್ಟ್ ಮಾಡ್ತವೆ. ಈ ವೈಟಮಿನ್ ಇ ಏನಿದೆ, ಈ ವೈಟಮಿನ್ ಕೆ ಡಿಪೆಂಡೆಂಟ್ ಫ್ಯಾಕ್ಟರ್ಸನ್ನು ಅದು ಇನಿಬಿಟ್ ಮಾಡ್ಬೋದು ಆ್ಯಂಡ್ ಬ್ಲೀಡಿಂಗ್ ಹೆಚ್ಚಾಗಬಹುದು. ಸೊ ನೀವು ಬ್ಲಡ್ ಥಿನ್ನರ್ಸನ್ನು ತೆಗೆದುಕೊಳ್ತಾ ಇದ್ದರೆ, ರಕ್ತವನ್ನು ತೆಳ್ಳಗೆ ಮಾಡುವಂತಹ ಔಷಧಿ ವಾರ್ಫೆರಿನ್ ತೆಗೆದುಕೊಳ್ತಾ ಇದ್ದರೆ, ನೀವು ಅದರ ಜೊತೆ ವೈಟಮಿನ್ ಇ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ನಿಮಗೆ ಡಯಾಬಿಟಿಸ್ ಇದೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆ ಅಂಥವರು ಸಹ ನೀವು ವೈಟಮಿನ್ ಇ ಅನ್ನು ನಿಮ್ಮ ಡಾಕ್ಟರ್ ಹೇಳಿದರೆ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ಆನ್ ಯೋರ್ ಓನ್ ಅದನ್ನು ಟ್ರೈ ಮಾಡಲಿಕ್ಕೆ ಹೋಗದೇ ಇದ್ರೇ ಬೆಟ್. ಲಿವರ್ ಡಿಸೀಸ್, ಲಿವರ್ ನಮ್ಮ ಆರ್ಗನ್ ಯಾವುದು, ಎಲ್ಲ ಮೆಡಿಸಿನ್ಸನ್ನು ಡಿಟಾಕ್ಸ್ ಮಾಡುವಂತಹ ಒಂದು ಆರ್ಗನ್. ಸೊ ಲಿವರ್ ಡ್ಯಾಮೇಜ್ ಇತ್ತು ಅಥವಾ ನಿಮ್ಗೆ ಲಿವರ್ ಪ್ರಾಬ್ಲಮ್ ಇತ್ತು ಅಂದಾಗ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್, ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಎಕ್ಸೆಟ್ರಾ ನಿಮ್ಮ ಡಾಕ್ಟರ್ ಹೇಳದೇ ಇದ್ದಾಗ ತೆಗೆದುಕೊಳ್ಳಕ್ಕೆ ಹೋಗಬಾರ್ದು. ನಿಮಗೆ ಕಣ್ಣಿನಲ್ಲಿ ಕೆಲವೊಂದು ಕಂಡೀಷನ್ಸ್ ಲೈಕ್ ರೆಟಿನೈಟಿಸ್, ಪಿಗ್ಮೆಂಟೋಸಾ ಎಕ್ಸೆಟ್ರಾ ಇತ್ತು ಅಂದಾಗ ವೈಟಮಿನ್ ಇ ಅನ್ನು ತೆಗೆದುಕೊಳ್ಳಕ್ಕೆ ಹೋಗಬಾರ್ದು. ನಿಮಗೆ ವೈಟಮಿನ್ ಕೆ ಡೆಫಿಷಿಯನ್ಸಿ ಇತ್ತು ಅಂದಾಗ ನೀವು ಈ ವೈಟಮಿನ್ ಇ ಅನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬಾರ್ದು. ಪ್ರೆಗ್ನೆಂಟ್ ವಿಮೆನ್ ಆಲ್ಸೋ ನೀವು ವೈಟಮಿನ್ ಇ ತೆಗೆದುಕೊಳ್ಳೋದೇ ಇತ್ತು ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ. ಬಿಕಾಸ್ ಯೂಶ್ವಲಿ ಈ ಫಸ್ಟ್ 8 ವೀಕ್ಸಲ್ಲಿ ಈ ವೈಟಮಿನ್ ಇ ಎಕ್ಸೆಟ್ರಾ ಅನ್ನು ಕೊಡಬಾರ್ದು ಅಂತ ಬಹಳಷ್ಟು ರಿಸರ್ಚ್ ತೋರಿಸ್ತಾ ಇರ್ತವೆ. ಸೊ ಇವೆಲ್ಲ ಕ್ಯಾಟಗರೀಸಲ್ಲಿದ್ದವರು ವೈಟಮಿನ್ ಇ ತೆಗೆದುಕೊಳ್ತಾ ಇದ್ದರೆ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು, ಅಥವಾ ಡಾಕ್ಟರಿನ ಸಜೆಷನ್ ಇಲ್ಲದೆ ಈ ವೈಟಮಿನನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಯಾರು ಒಂದು ಬ್ಲಡ್ ಥಿನ್ನರ್ಸ್ ಮೇಲಿರೋರು ವಾರ್ಫೆರಿನ್, ಎರಡನೇವರು ಡಯಾಬಿಟಿಕ್ ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸ್, ಕಣ್ಣಿನ ಪ್ರಾಬ್ಲಮ್ ಇದ್ದವರು ರೆಟಿನೈಟಿಸ್ ಪಿಗ್ಮೆಂಟೋಸಾ, ಪ್ರೆಗ್ನೆಂಟ್ ವಿಮೆನ್ ಗರ್ಭಿಣಿ ಮಹಿಳೆಯರು ಎಸ್ಪೆಷಲಿ ಫಸ್ಟ್ 8 ವಾರ ಆಫ್ ಪ್ರೆಗ್ನೆನ್ಸಿ, ಆ್ಯಂಡ್ ವೈಟಮಿನ್ ಕೆ ಡೆಫಿಷಿಯನ್ಸಿ ಇದೆ, ನಿಮಗೆ ಲಿವರ್ ಡಿಸೀಸ್ ಇದೆ, ಇವೆಲ್ಲ ಇದ್ದಾಗ ನೀವು ವಿತೌಟ್ ಡಿಸ್ಕಸಿಂಗ್ ನಿಮ್ಮ ಡಾಕ್ಟರಿನ ಜೊತೆ ಈ ಥರದ ಸಪ್ಲಿಮೆಂಟೇಷನನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ವೈಟಮಿನ್ ಇ ಜೊತೆ ನೀವು ತೆಗೆದುಕೊಳ್ಳುವಂಥ ಬೇರೆ ಕೆಲವೊಂದು ಮೆಡಿಸಿನ್ ಸಹ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ನಾನು ಹೇಳಿದೆ ಅಂಥದ್ರಲ್ಲಿ ಒಂದು ಮೆಡಿಸಿನ್ನು ವಾರ್ಫೆರಿನ್ ಆಯಿತು. ಇನ್ನು ನೀವು ಈ ಕೊಲೆಸ್ಟ್ರಾಲ್ ಮೆಡಿಸಿನ್ನು, ಸ್ಟ್ಯಾಟಿನ್ಸು ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದಾಗ ಅದು ಸಹ ಕೆಲವೊಮ್ಮೆ ನಿಮ್ಮ ವೈಟಮಿನ್ ಇ ಜೊತೆ ಇಂಟ್ರ್ಯಾಕ್ಟ್ ಆಗ್ಬೋದು. ಸೊ ಅದನ್ನು ಸಹ ನೀವು ಡಿಸ್ಕಸ್ ಮಾಡಿ. ಕೆಲವೊಂದು ಹರ್ಬ್ಸು, ಸಪ್ಲಿಮೆಂಟ್ಸು, ಚೂರ್ಣ, ಪುಡಿ ಇವುಗಳನ್ನೆಲ್ಲ ನೀವು ತೆಗೆದುಕೊಳ್ತಾ ಇರ್ತೀರಾ ಆ್ಯಂಡ್ ಅದ್ರ ಜೊತೆ ಕೆಲವೊಮ್ಮೆ ಈ ವೈಟಮಿನ್ ಇ ಇಂಟ್ರ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಯಾವುದರ ಜೊತೆ ಅದು ಇಂಟ್ರ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದರಲ್ಲಿ ಕಿಟ್ಟಲ್ಲಿ ಬರೆದಿರ್ತಾರೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಇಟ್ ಮೆ ನಾಟ್ ಸೂಟ್ ಆಲ್ ಟೈಪ್ ಆಫ್ ಮೆಡಿಸಿನ್ ಯಾವ್ದು ನೀವು ತೆಗೆದುಕೊಳ್ತಾ ಇರ್ತೀರಾ. ವೈಟಮಿನ್ ಇ ಡೆಫಿನೆಟ್ಲಿ ಒಂದು ಒಳ್ಳೆ ವೈಟಮಿನ್. ಬಹಳಷ್ಟು ಸಲ ಪೇಷಂಟ್ಸಿಗೆ ಡಾಕ್ಟರ್ ಹಾಕ್ತಾ ಇರ್ತಾರೆ. ಫ್ಯಾಟಿ ಲಿವರಲ್ಲಿ ಕೆಲವೊಮ್ಮೆ ಹಾಕ್ತಾರೆ, ಫೈಬ್ರೋಸಿಸ್ಟಿಕ್ ಡಿಸೀಸಲ್ಲಿ ಹಾಕ್ತಾರೆ, ಕೆಲವೊಂದು ಹಾರ್ಟ್ ಪೇಷಂಟ್ಸಿಗೂ ಹಾಕಿರ್ತಾರೆ, ಕೆಲವೊಂದು ಬ್ರೈನ್ ಕಂಡೀಷನ್ಸಲ್ಲಿ ಹಾಕಿರ್ತಾರೆ, ಕೆಲವೊಂದು ಸ್ಕಿನ್ ಕಂಡೀಷನ್ಸಲ್ಲೆಲ್ಲ ಹಾಕಿರ್ತಾರೆ. ಎಸ್, ಇಟ್ಸ್ ಅ ಗುಡ್ ಆ್ಯಂಟಿ ಆಕ್ಸಿಡೆಂಟ್, ಒಂದು ಪವರ್ಫುಲ್ ವೈಟಮಿನ್. ಬಟ್ ನ್ಯಾಚುರಲಿ ಸಿಗುವಂಥ ಬಹಳಷ್ಟು ಫುಡ್ಡಲ್ಲಿ ಸಹ ವೈಟಮಿನ್ ಇ ಅವೈಲೇಬಲ್ ಇರುತ್ತೆ. ಅದು ನಿಮ್ಮ ನಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಇವೆಲ್ಲದರಲ್ಲೂ ವೈಟಮಿನ್ ಇ ಸಫಿಷಿಯಂಟ್ ಇರುತ್ತೆ. ಇದು ಒಂದು ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್, ಅಂದರೆ ಈ ಕೊಬ್ಬಿನಾಂಶ ಇರುವಲ್ಲಿ ಅದು ಅಬ್ಸಾರ್ಬ್ ಆಗುತ್ತೆ, ಸ್ಟೋರ್ ಆಗ್ತಾ ಇರುತ್ತೆ. ಸೊ ನಮ್ಮ ಬಾಡಿಗೆ ಅಷ್ಟು ಬೇಗ ಇದರ ಡೆಫಿಷಿಯನ್ಸಿ ಆಗ್ತಾ ಇರೋದಿಲ್ಲ. ಆ್ಯಂಡ್ ರಿಕ್ವೈರ್ಮೆಂಟ್ ಆಲ್ಸೋ ನಾನು ಆಲ್ರೆಡಿ ಹೇಳಿದ್ದೇನೆ, ಒಂದು 14 ವರ್ಷಕ್ಕಿಂತ ಹೆಚ್ಚಿಗೆ ಇರೋರಲ್ಲಿ 15 ಮಿಲಿಗ್ರಾಮ್ ಪರ್ ಡೇ. ನಿಮ್ಮ ಡಾಕ್ಟರ್ ಯಾವಾಗ ಹೇಳ್ತಾರೆ ಆವಾಗ ಮಾತ್ರ ಈ ಥರದ ವೈಟಮಿನ್ಸ್ ಎಲ್ಲ ತೆಗೆದುಕೊಳ್ಳಿ. ಎಷ್ಟು ದಿನ ಹೇಳಿದ್ದಾರೆ ಅಷ್ಟು ದಿನಗಳವರೆಗೆ ತೆಗೆದುಕೊಳ್ಳಿ. ಜಸ್ಟ್ ಬಿಕಾಸ್ ನೀವೆಲ್ಲೋ ಓದಿದ್ದೀರಿ ಇದರಿಂದ ಬೆನಿಫಿಟ್ ಆಗತ್ತೆ ಅಂತ ಹೇಳ್ಕೊಂಡು ಒಂದೊಂದು ಕ್ಯಾಪ್ಸೂಲ್ಸನ್ನು ಪಾಪಪ್ ಮಾಡ್ತಾ ಇರಬೇಡಿ. ಎಲ್ಲದಕ್ಕೂ ತಮ್ಮದೇ ಆದಂಥ ಇಫೆಕ್ಟ್ಸ್ ಆ್ಯಂಡ್ ಸೈಡ್ ಇಫೆಕ್ಟ್ಸ್ ಇರ್ತವೆ. ಕೆಲವೊಮ್ಮೆ ಸೈಡ್ ಇಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಕೆಲವೊಮ್ಮೆ ಬೇರೆ ಔಷಧಿಗಳ ಜೊತೆ ಇಂಟ್ರ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಕೆಲವೊಮ್ಮೆ ಅವುಗಳಿಂದ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ನೀವು ಈ ಥರ ವೈಟಮಿನ್ಸನ್ನು ತೆಗೆದುಕೊಳ್ಳೋದಿತ್ತು ಅಂದಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.